ಅಮೀನ್ಗಡ ತಳಿನ ಸಾಕ್ಬೇಕಂತ ಯಾಕಂದ್ರೆ ಇವಕ್ಕೆ ದಿನನಿತ್ಯ ಆಹಾರ ಏನು ಕೊಡ್ತೀರಿ ಸರ್? ಇದು ಶೆಡ್ ನಿರ್ಮಾಣ ಮಾಡಕ್ಕೆ ಎಷ್ಟು ಖರ್ಚಾಗಿತ್ತು ಸರ್? ಎಷ್ಟು ತಂದಿರ್ತೀರಿ ಮತ್ತೆ ಎಷ್ಟು ಮಾರ್ತೀರಿ? ಎಷ್ಟು ತಿಂಗಳು ಮೇಸ್ತೀರಿ ಸರ್ ನೀವು ಅಂತ ಎಲ್ಲ ಖರ್ಚು ತೆಗೆದು ನಿಮ್ಗೆ ಎಷ್ಟು ಉಳಿದಿತ್ತು ಸರ್? ಸರ್ ನಿಮ್ಮ ಹೆಸರು ರೀ? ಹೆಸರು ಸಿಕಂದರ್ ಅಂತ ಹೇಳ್ರಿ. ಎಲ್ಲಿ ಬರ್ತೀರಿ ಇದು ಪಾರ್ಕ್? ಇದು ಬಾಡಿಗೆ ಒಳಗಿತ್ತು. ಬಾಡಿಗೆ ಬೀಗಿ ತಾಲೂಕು ಬಾಡಿಗೆ ಒಳಗೆ. ಈ ಟೋಟಲ್ ಎಷ್ಟು ಕುರಿ ಅದಾವ್ರಿ ನಿಮ್ಗೆ? ಈಗ ಸರ್ ಪ್ರೆಸೆಂಟ್ 210 ಅದಾವ್ರಿ. ಹಾಂ ರೀ. ಇನ್ನೊಂದು 100 ತರ್ಬೇಕು ಸರ್ ಈ ಕುರಿ ಯಾವ ತಳಿವ್ರಿ ಸರ್? ಕುರಿ ಅಮೀನ್ಗಡ ಎಳಗ್ರಿ ಸರ್. ಈಗ ನಿಮ್ಗೆ ಅಮೀನ್ಗಡ ತಳಿನ ಸಾಕ್ಬೇಕಂತ ಯಾಕೆ ಅನಿಸ್ತಾರೆ? ಇದು ಮಾರ್ಕೆಟಿಂಗ್ ಜಾಸ್ತಿ ಐತೆ ಸರ್ ಇದ್ರ. ಹಾಂ ರೀ. ಇದ್ರದ್ದು ಕುರ್ಬಾನಿ ಹಬ್ಬಕ್ಕೆ ಚಲೋ ಆಕೈತೆ ರೀ ಮಾರ್ಕೆಟ್. ಹಾಂ ಸರ್. ಇದು ಕೆಂದೊಳಗೆ ಏನೈತಲ್ಲ ರೀ. ಹಾಂ ರೀ. ಕಂಟಿನ್ಯೂ ಆಕೈತೆ ಸರ್ ಅದು. ಮಟನ್ ಪರ್ಬೋದು ಅಷ್ಟು ಇದು ಎರಡಕ್ಕೂ ನಡೀತೈತಿ. ಹಾಂ ರೀ. ಇವಕ್ಕೆ ದಿನನಿತ್ಯ ಆಹಾರ ಏನು ಕೊಡ್ತೀರಿ ಸರ್ ಬೆಳಗ್ಗಿದ್ದ ಸಾಯಂಕಾಲ ಅವ್ರು? ಮುಂಜಾನೆ ಒಂದು ಕಾಳು ಕೊಡ್ತೀರಿ. ಹಾಂ ರೀ. ಹೊಳ್ಳೆ ಹೊಟ್ಟು ಕೊಡ್ತೀರಿ ಒಂದು. ಹಾಂ ರೀ. ಮಧ್ಯಾಹ್ನ ಒಂದು ಹೊಟ್ಟು ಕೊಡ್ತೀರಿ. ನೀರು ಕುಡಿಸಿ ಹೊಟ್ಟು ಕೊಡ್ತೀರಿ. ಸಾಯಂಕಾಲ ಮತ್ತೆ ಕಾಳು. ಇದು ನಿಮಗೆ ಇದು ಶೆಡ್ ನಿರ್ಮಾಣ ಮಾಡೋಕೆ ಎಷ್ಟು ಖರ್ಚಾಗಿತ್ತು ಸರ್? ಇದಕ್ಕೇನ್ರಿ? ಹಾಂ ರೀ. ಇದಕ್ಕೆ 11 ಲಕ್ಷ ಆಗೈತೆ ಸರ್. 11 ಲಕ್ಷ. ಈಗ ಯಾರಿಗಾರು ಕೊಟ್ಟಿರಿ ನೀವು ಮಾಡಿರೋದು? ಅದನ್ನು ನಾವು ಮಾಡಿರಿ ಎಕ್ಸ್ಪ್ರೆಸ್ ಶೆಡ್. ಹಾಂ ರೀ. ಚಿಕನ್ ಅದಂತಿಲ್ಲ ನಾವು ಮಾಡಿರಿ. ಹಾಂ ರೀ. ಈಗೇನು ಸ್ವಚ್ಛತೆ ಮಾಡೋದು ಏನು ಅವಶ್ಯಕತೆ ಇಲ್ಲ ರೀ ನಿಮಗೆಲ್ಲ ಇದು ಹಾಕತ್ರಿ? ಎಲ್ಲಿ ಮಾಡಬೇಕು ಸರ್. ಹಾಂ ರೀ. ಸ್ವಲ್ಪ ಸಿಕ್ಕೋತೈತ್ರಿ. ಹಾಂ ರೀ. ಮಾಡ್ಕೋಬೇಕು. ಈ ಕುರಿಗಳು ಮೊದಲು ಎಷ್ಟು ತಂದಿರ್ತೀರಿ ಮತ್ತು ಎಷ್ಟು ಮಾರ್ತೀರಿ ಸರ್ ನೀವು? ಅದು ಬೇಸುವ ಮೇಲೆ ಡಿಪೆಂಡ್ ಆಗ್ತೈತೆ. ಹಾಂ ರೀ. ಈಗ ಅದು ಹೆಂಗೆ ಮೈ ಹತ್ತೈತಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತೆ. ಈಗ ನೀವು ಸ್ಟಾರ್ಟಿಂಗಿಗೆ ಕುರಿಗೆ ಎಷ್ಟು ಕೊಟ್ಟಿರ್ತೀರಿ? ಇದಕ್ಕೆ 14,400 ಕೊಟ್ಟಿವ್ರಿ. ಹಾಂ ರೀ. 14,400. 100 ಮರಿ. ಎಷ್ಟು ತಿಂಗಳು ಮೇಯಿಸ್ತೀರಿ ಸರ್ ನೀವು ಅಂತಂದ್ರೆ? ಇನ್ನೊಂದು ವರ್ಷ ಇರೋದು. ಈಗ 10 ತಿಂಗಳು ಹೋಗುದ್ರಿ. 11 ತಿಂಗಳು. 11 ತಿಂಗಳು. 14,500 ಕೊಟ್ಟು ತಂದಿರ್ತೀರಿ. ಹೊಳ್ಳಿ ಮಾರ್ಬೇಕಾರ ನಮ್ಮ ಸಮ ಏನು ಮಾಡಿದ್ರು ನಮಗೆ ಒಂದು 40,000 ಸನಕ್ಕೆ ಮಾಡ್ತಾರೆ. ಒಂದು ಮರಿ 40,000 ಸನಕ್ಕೆ ಮಾಡ್ತಾರೆ. ಹಾಂ ರೀ. ನಿಮಗಿದು ಒಂದು ವರ್ಷಕ್ಕೊಮ್ಮೆ ಮಾರ್ತೀರಿ ನಂಗೆ ಕುರ್ಬಾನಿಗೆ ರೀ? ವರ್ಷ. ಈಗ ನಿಮ್ಮ ತಕ್ಕ ಎಷ್ಟು ಅದಾವ್ರಿ ಮರಿ ಅಂದ್ರಿ? 210 ಅದಾವ್ರಿ. ಟೋಟಲ್ ನಿಮ್ಗೆ ಒಂದು ವರ್ಷಕ್ಕೆ ಇದಕ್ಕೆ ಎಲ್ಲ ಖರ್ಚು ತೆಗೆದು ನಿಮ್ಗೆ ಎಷ್ಟು ಉಳಿದಿತ್ತು? ಇದ್ರೊಳಗೆ ರೀ ಒಂದು ಮರಿಯಿಂದ 11-12 ಸಾವಿರ ರೂಪಾಯಿ ಹಿಡ್ಕೊಲ್ಲ ರೀ. ಹಾಂ ರೀ. 11,000 ರೂಪಾಯಿ ಉಳಿದಿತ್ತು ಮರಿಯಿಂದ. ಒಂದು ಮರಿಯಿಂದ 11-12 ಸಾವಿರ ರೂಪಾಯಿ ಉಳಿತಾವ್ರಿ. ಹಾಂ ರೀ. ನಾವು ಅಷ್ಟು ಅಮೌಂಟ್ ಜಾಸ್ತಿ ಆಗಿ ತೊಗೊಂಡಿರ್ತೀವಿ ಮರಿಗಳು. 15,000 ಗಟ್ಟಲೆ ಗಂಟೆ ಹಾಕಿರ್ತೀವಿ ರೀ. ಹಾಂ ರೀ. ಸ್ವಲ್ಪ ಜಾಸ್ತಿ ಉಳಿದಿತ್ತು. 18,000 ತನಕ ಉಳಿದಿತ್ತು ರೀ ದೊಡ್ಡ ಮರಿ ಒಳಗೆ. ಸಣ್ಣ ಮರಿ ಒಳಗೆ 10,000 ಉಳಿದಿತ್ತು. ಹಾಂ ರೀ. ಇವಕ್ಕೆ ಆರಾಮದು ಇಲ್ಲದಾಗ ನೀವು ಯಾವ ಥರ ಇಂಜೆಕ್ಷನ್ ಕೊಡ್ತೀರಿ? ಯಾವುದು ಕೊಡ್ತೀರಿ? ಗೊತ್ತಾಗಿದ್ರೆ ಇಂಜೆಕ್ಷನ್ಗಳೇನಂತಂದ್ರೆ ಜ್ವರ ಅವು ನಾರ್ಮಲ್ ಬರ್ಬೋದು. ಅವಕ್ಕರದಂತ ಇಂಜೆಕ್ಷನ್ ಹೋದವ್ರಿ. ಯಾವುದು ಕೊಡ್ತೀರಿ ನೀವು? ಇದಕ್ಕೆ ಮೆಲಾಕ್ಸಿಕ್ಯಾಮ್ ಅಂತ ಒಂದು ಬರುತ್ತೆ. ಮೆಲಾಕ್ಸಿಕ್ಯಾಮ್, ಪ್ಯಾರಾಸಿಟಮಾಲ್ ಅವೆಲ್ಲ ಕೊಡ್ತೀವಿ. ಎಂಡ್ರೋಫ್ಲೆಕ್ಸನ್ ಜ್ವರ ಇರೋ ಬಂದು. ಇದು ಮಾರ್ಕೆಟಿಂಗ್ ನೀವು ಎಲ್ಲಿ ಮಾಡ್ತಿರೋದು? ಏನು ಯಾರು ಇಲ್ಲಿಗೆ ಬರ್ತಾರೆ ನೀವು ಮಾರ್ಕೆಟಿಂಗ್ ಇಲ್ಲೇ ಮಾಡ್ತೀರಿ? ಬೆಂಗಳೂರು ಒಂದು ಚಡ ನಾವು ಮಾಡಿಸ್ಕೊಡ್ರಿ ಅಂತ ಮಾಡಿಸ್ಕೊಡ್ರಿ. ಅದು ತೋತೀನಿ ಒಂದು ಫಾರ್ಮ್ ಐತಿರ್ತದೆ, ಅಲ್ಲಿಗೆಲ್ಲ ಶಿಫ್ಟ್ ಮಾಡ್ತೀವಿ. ಹೊಸದಾಗಿ ಮಾಡೋರಿಗೆ ಏನು ಹೇಳ್ತೀರಿ? ಚಲೋ ಐತಿಲ್ಲ, ಚಲೋ ಐತೆ, ಮಾಡ್ಕೋಬೋದು. ಯುವಕರಿಗೆ ಅಂತ ಮಾಡಕ್ಕೆ ಭಾಳ ಅನುಕೂಲ. ಇನ್ವೆಸ್ಟ್ಮೆಂಟ್ ಮಾಡಬೇಕು, ತಗೋಬೇಕು. ಹಾಕಿದಷ್ಟು ರೀ ರಿಟರ್ನ್ ಆಗೇ ಆಗ್ತದೆ.